ಮಿತ್ರರೇ ನಮಸ್ಕಾರ. ಮಿತ್ರರೇ, ಇವತ್ತು ನಾವು ಈ ನಮ್ಮ ಮೇನ್ ಉದ್ದೇಶ ಅಮರನಾಥ್ ಯಾತ್ರಾ ಈ ಅಮರನಾಥ್ ಯಾತ್ರಾ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಈ ಅಮರನಾಥ್ ಎಲ್ಲಿಪ್ಪ ಅಂದ್ರೆ ನಮ್ಮ ದೇಶದ ಹಿಮಾಲಯ ಪರ್ವತ, ಜಮ್ಮು ಕಾಶ್ಮೀರದ ಸಿಂಧ ಕಣಿವೆ ಪ್ರದೇಶದಲ್ಲಿ ಆ ಸಮುದ್ರ ಮಟ್ಟದಿಂದ 12,756 ಫೂಟ್ ಎತ್ತರದಲ್ಲಿ 12,756 ಫೂಟ್ ಎತ್ತರದ ಗುಡ್ಡದ ಮೇಲೆ ನಿಸರ್ಗ ನಿರ್ಮಿತ, ಅದೇನು ಮನುಷ್ಯರು ಮಾಡಿದ್ದು ಅಥವಾ ಏನಲ್ಲ ಇಲ್ಲ, ನಿಸರ್ಗ ನಿರ್ಮಿತವಾದಂಥ ಗುಹಾ. ಆ ಗುಹಾ ಎಷ್ಟಪ್ಪ ಅಂದ್ರೆ 15 ಫೂಟ್ ಎತ್ತರದದು. ಅದು ಬುಳಕ ಅದೇನು ಗುಹಾದ 15 ಫೂಟ್ ಎತ್ತರದ, ಒಳಗೆ ಗುಡ್ಡದಾಗ 30 ಫೂಟ್ ಹೋಗ್ಯದ, ಗುಡ್ಡದಾಗ 30 ಫೂಟ, ಹಿಂಗೆ ಅಗಲ 60 ಫೂಟ್ ಅಗಲದು. 15, 30, 60 ವಿಚಿತ್ರ. 15, 30, 60 ಈ ಟೈಪ್ ಅದೊಂದು ಗುಹಾ ನಿರ್ಮಿತ. ಹೆಂಗೆ ಬಂದ್ರೆ ನಿಸರ್ಗ ನಿರ್ಮಿತವಾದ ಗುಹೆ. ಅಲ್ಲಿ ಏನು ಪೂರ್ವಿ ಯಾವ ಕಾಲದಾಗೋ ಯಾವ ಜಮಾನದಾಗೋ ಅಲ್ಲಿ ಭಗವಾನ್ ಶಿವ ತನ್ನ ಪತ್ನಿ ಪಾರ್ವತಿಯ ತೀವ್ರತರವಾದಂಥ ಆಗ್ರಹದ ಮೇರೆಗೆ ಆಕೆ ಭಾಳ ಬೆನ್ನು ಹತ್ತಿ ಬಿಡ್ತಾಳೆ. ಏನು, ನನಗೆ ಅಮರತ್ವದ ಕಥೆಯನ್ನು ಹೇಳ್ರಿ, ನಾನು ಜೀವನ ಮರಣದಾಗೆ ಅದೀನಿ, ನೀವರೇ ನಿಮಗೆ ಜೀವನವೂ ಇಲ್ಲ ಮರಣ ಅನ್ನೋದೇ ಇಲ್ಲ, ನನಗಾಗಕ್ಕದ, ಅದಕ್ಕೆ ನನಗೂ ಅಮರತ್ವದ ಕಥೆ ಅಮರತ್ವ ಹೇಳ್ರಿ, ನಾನು ಹುಟ್ಟೋದು ಬಾರ್ದು ಸಾಯೋದು ಬಾರ್ದು ಅಂತ ಆ ಕಥೆ ನನಗೂ ಹೇಳ್ರಿ ಅಂತ ಬೆನ್ನು ಹತ್ತದಾಗ, ಆವಾಗ ಶಿವ ಅಲ್ಲಿಗೆ ಕರ್ಕೊಂಡು ಹೋಗ್ತಾನೆ ಪರಮೇಶ್ವರ ಪಾರ್ವತಿಯನ್ನು. ಈಕೆ ಭಾಳ ಕಾಡಿಸೋದ್ರಿಂದ ಅಲ್ಲಿಗೆ ಕರ್ಕೊಂಡು ಹೋಗ್ತಾನೆ. ಎಲ್ಲಿಗೆ? ಈ ಏನು ಕಾಶ್ಮೀರದ ಸಿಂಧ ಕಣಿವೆ ಪ್ರದೇಶದ ಸಮುದ್ರ ಮಟ್ಟದಿಂದ 12,756 ಫೂಟ್ ಎತ್ತರದಲ್ಲಿರೋದಂಥ ಅಮರನಾಥ್ ಕೇವ್ಸ್, ಆ ಗುಹೆಯಲ್ಲಿ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಹೋಗಿ ಅಲ್ಲಿದ್ದಂಥ ಎಲ್ಲ ಜೀವಜಂತುಗಳು, ಕ್ರಿಮಿಕೀಟಗಳು, ಸೃಪದಿಗಳು, ಪ್ರಾಣಿ ಪಕ್ಷಿಗಳು ಎಲ್ಲಕ್ಕೆ ಹೊರಗೆ ಹಾಕಿಬಿಡ್ತಾನೆ. ಎಲ್ಲಕ್ಕೆ ಹೊರಗೆ ಹಾಕಿ, ಯಾಕಂದ್ರೆ ಅವನು ಕೇಳಬಾರ್ದಲ್ಲ, ಅವು ಕೇಳಿ ಅವು ಅಮರತ್ವಾಗಿ ಕೂತ್ಬಿಡಂಗೆ ಅವು ತಿಳ್ಕೊಂಡು ಎಲ್ಲವನ್ನು ಶುದ್ಧ ಮಾಡಿಬಿಡ್ತಾನೆ, ಯಾರೂ ಇರಲಾರ್ದಂಗೆ ಮಾಡ್ತಾನೆ. ಅಲ್ಲಿ ಎಲ್ಲವನ್ನು ಸ್ವಚ್ಛ ಮಾಡಿ ಪಾರ್ವತಿ ಮತ್ತು ಪರಮಾತ್ಮ ಇಬ್ಬರು ಉಳಿತಾರೆ. ಅಲ್ಲಿ ವಿಚಿತ್ರ ಇನ್ನೊಂದು ಘಟನೆ ಏನು ನಡೆದು ಹೋಗ್ಬಿಡ್ತಪ್ಪ ಅಂದ್ರೆ, ಆ ಶಿವ ಏನು ದೊಡ್ಡದೊಂದು ಬಂಡೆ ಹಾಸಿನ ಮೇಲೆ ಕುಂತಾನ ಆ ಗುಫಾದೊಳಗೆ, ಅದ್ರ ಕೆಳಗೆ ಒಂದು ಆ ಕಲ್ಲಿನ ಕೆಳಗೆ ಆ ಸಂದಿನಲ್ಲಿ ಪಾರಿವಾಳದೊಂದು ಮನೆ ಇತ್ತಂತ. ಪಾರಿವಾಳಗಳು, ಕಬೂತರ್, ಅವು 2 ಸಣ್ಣ ಮರಿಗಳು, ಅವು ಒಳಗೆ ಅಂಜಿ ಒಳಗೆ ಹೋಗ್ಯಾವ, ವಿನ ಹೊರಗೆ ಹಾರಿ ಹೋಗಿಲ್ಲ. ಅವು ಅಲ್ಲೇ ಸಿಗ್ಬಿದ್ಬಿಟ್ಟ. ಅದು ಈ ಶಿವನ ಲಕ್ಷ್ಯಕ್ಕೆ ಬರಲಾರ್ದೆ ಹಾಗೆ ಹೋಗಿ ಇವರು ಕಥೆಯನ್ನು ಪ್ರಾರಂಭ ಮಾಡ್ತಾರೆ. ಎಲ್ಲ ಅಮರತ್ವದ ಕಥೆಯನ್ನು ಪಾರ್ವತಿಗೆ ಹೇಳ್ಕೊತ ಹೋಗ್ತಾರೆ. ಪಾರ್ವತಿ ಮುಂದೆ ನೀ ಹ್ಞೂ ಅನ್ಕೋತ ಹೋಗ್ಬೇಕಂತ ಹೇಳಿರ್ತಾರೆ ಅವರು. ಈಕಿ ಮುಂದೆ ಆ ಕತೆ ಕೇಳ್ಕೋತ ನಿದ್ದಿ ಹೋಗಿಬಿಡ್ತಾಳೆ. ಮುಂದೆ ಅವು ಗುಡ್ರು ಅವು ಕೆಳನ್ನ ಶಿವನಿಗೆ ಅನ್ನಿಸ್ತದ, ಆಕಿನೇ ಹ್ಞೂ ಅನ್ನೋ ಕತೆ ತಿಳ್ಕೊಂಡು ಎಲ್ಲ ಕತೆ ಹೇಳಿಬಿಡ್ತಾನಂತ. ಇದು ಒಂದು ಪೌರಾಣಿಕ ಕಥೆ ಅಲ್ಲಿದ್ದೆ ಅವರು ಹೇಳೋದು ಅಲ್ಲಿ ಜನರು. ಅದರಿಂದ ಏನಾಗ್ಬಿಡ್ತು, ಅವು 2 ಪಕ್ಷಿಗಳು ಕೇಳಿಬಿಟ್ಟು ಪಾರಿವಾಳಗಳು. ವಿಚಿತ್ರೋ ಸತ್ಯೋ ಅದೇನದು ಏನು ನಿಮ್ಮ ನಂಬಿಕೆ ಬಿಟ್ಟಿದ್ದು ಅಥವಾ ನಿಸರ್ಗದ ವಿಸ್ಮಯಕ್ಕೆ ಬಿಟ್ಟ ವಿಷಯ. ಅದು ಏನಪ್ಪ ಅಂದ್ರೆ, ಇವತ್ತು ಟಿಲ್ ಟುಡೇ 2 ಪಾರಿವಾಳ ಮಾತ್ರ ಅಲ್ಲಿದ್ದಾವೆ. 2 ಇವತ್ತು ಹೋಗೋರಿಗೆಲ್ಲ ಕಾಣಿಸ್ತಾವೆ. ಅಂಥ ದೊಡ್ಡ ಗುಫಾದಾಗ ಯಾವ ಪಕ್ಷಿ, ಕಾಗಿ, ಗುಬ್ಬಿ ಏನೂ ಇಲ್ಲರಿ, ಅಲ್ಲಿ ಏನೂ ಇರೋಕ್ಕೆ ಸಾಧ್ಯವೂ ಇಲ್ಲ. ಯಾಕಂದ್ರೆ ಅಲ್ಲಿ ವರ್ಷದ 12 ತಿಂಗಳಲ್ಲಿ 10 ತಿಂಗಳು ಫುಲ್ಲ ಬರ್ಪ. ಅಲ್ಲಿ ಏನು ಮತ್ತೊಂದೇನು ಕುಡಿಯೋಕೆ ನೀರು ಸಿಗಲ್ಲ, ತಿನ್ನಬೇಕಾದ್ರೆ ಹಣ್ಣು ಸಿಗಲ್ಲ, ವೃಕ್ಷಗಳಿಲ್ಲ, ಗಿಡಗಳಿಲ್ಲ, ಏನೂ ಇಲ್ಲ. ಅಲ್ಲಿ ಹೆಂಗಿರ್ತಾವ್ರಿ, ಏನಾರು ಈ ಜೀವಜಂತುಗಳು ಇರ್ಬೇಕಾದ್ರೆ ಅವಕ್ಕೆ ಏನಾರು ಆಹಾರ ಬೇಕು, ಕುಡ್ಲಿಕ್ಕೆ ನೀರು ಬೇಕಲ್ಲ, ಅವು ಏನೂ ಇಲ್ಲ. ಅಂಥ ಒಟ್ಟೆ ಕಲ್ಲಿನಿಂದ ಆವೃತವಾದಂಥ ಗುಡ್ಡ, ಕಲ್ಲು ಮತ್ತು ಬರ್ಪು, ಇವೆರಡು ಬಿಟ್ಟರೆ ಮತ್ತೊಂದು ಏನೂ ಇಲ್ಲ ಅಲ್ಲಿ. ಹೈಯೆಸ್ಟ್ ಎತ್ತರ ಮೇಲೆ ಶುದ್ಧವಾದ ಆಕ್ಸಿಜನ್ನೇ ಸಿಗಲ್ಲಲ್ಲ. ಉಳಿದಿದ್ದು ಬಿಡ್ರಿ ನೀವು, ಆಕ್ಸಿಜನ್ನೂ ಸಿಗೋದಿಲ್ಲ. ಅಂಥ ಪ್ರದೇಶದಲ್ಲಿ ಏನು ಇರೋಕ್ಕೆ ಸಾಧ್ಯ ಇಲ್ಲ. 2 ಪಕ್ಷಿಗಳು ಮಾತ್ರ ಇನ್ನೂ ಅದಾವೆ, ನಾವು ನೋಡಿದ್ದೀವಿ. ಅದು ನಿಸರ್ಗದ ವಿಸ್ಮಯ ತಿಳ್ಕೊಂಬಿಡೋದು. ನಮಗೇನು ಅದ್ರ ಬಗ್ಗೆ ಇಷ್ಟ, ಅಲ್ಲಿದ್ದಿದ್ದು ಅವ್ರು ಹೇಳಿದ್ದಕ್ಕೆ ಇದಕ್ಕೆ
ಸೌಮ್ಯತೆ ಅಂದರೆ 2 ಪಾರಿವಾಳ ಮಾತ್ರ ಅದಾವೆ ಇವತ್ತು ಇಡೀ. ಮತ್ತು ಅದು ಎಲ್ಲ ಗುಹೆ ತೆರೀದೇನೆ ಇಲ್ಲಿ ನಮ್ಮಲ್ಲಿ ಏನು ಬ್ಯಾಸಿಗೆ ಇರ್ತದಲ್ಲ ರೀ, ನಮ್ಮಲ್ಲಿ ಇದು ಮಳೆಗಾಲ ಇರ್ತದಲ್ಲ ಜುಲೈ ಮತ್ತು ಆಗಸ್ಟ್, ಅಲ್ಲಿ ಬ್ಯಾಸಿಗೆ ಇರ್ತದೆ ಅವರಿಗೆ. ಅಲ್ಲಿ ಏನು ಆ ಹಿಮಲಿಂಗಕ್ಕದಲ್ಲ ಅಮರನಾಥ್ ಜಿ, ಅಲ್ಲಿ ಅದು ಡ್ರೈ ಇರ್ತದೆ. ಇಲ್ಲಿ ಮಳೆಗಾಲ ಇದ್ದಾಗ ಅಲ್ಲಿ ಡ್ರೈ ಏನಪ್ಪ ಬ್ಯಾಸಿಗೆ ಇದ್ದಂಗೆ ಅದು. ಈಗ ಬರೀ ಒಂದು 50-52 ದಿವಸ ಇಡೀ ವರ್ಷದಾಗ 1.5 ಪೌಣೆ 2 ಮಂತ್, ಪೌಣೆ 2 ತಿಂಗಳು ಮಾತ್ರ ಅಲ್ಲಿ ನಾವು ಮನುಷ್ಯರು ಹೋಗೋಕ್ಕೆ ಸಾಧ್ಯದ, ಬರೋಕ್ಕೆ ಸಾಧ್ಯದ, ಅಲ್ಲಿ ನೋಡೋಕ್ಕೆ ಸಾಧ್ಯದ. ಅದರ್ವೈಸ್ ಅಲ್ಲಿ ಏನು ಹೋಗೋಕ್ಕೆ ಸಾಧ್ಯ ಇಲ್ಲ, ಬರೋಕ್ಕೂ ಸಾಧ್ಯ ಇಲ್ಲ, ನೋಡೋಕ್ಕೂ ಸಾಧ್ಯ ಇಲ್ಲ. ಅಂಥವು ಎಲ್ಲ ಬರ್ಪ ಪೂರ ಮುಚ್ಚಿಬಿಟ್ಟಿರ್ತದೆ, ಎಲ್ಲಿ ಏನದು ಅನ್ನೋದು ಗೊತ್ತಾಗಲ್ಲ. ಹೀಗಾಗಿ ಈ ವರ್ಷ 2024 29 ಜೂನಕ್ಕೇನೋ ಓಪನ್ ಮಾಡಿದ್ರು ಗೌರ್ಮೆಂಟ್. ಅದು ಶ್ರೈನ್ ಬೋರ್ಡೇ ಅದಕ್ಕೊಂದು ಬೋರ್ಡೇ ಮಾಡ್ಯಾರ ಅವರು, ಜಮ್ಮು ಕಾಶ್ಮೀರದವರು. ಅವ್ರು ರಾಜ್ಯಪಾಲರು ಹೋಗಿ ಅದು ಓಪನ್ ಮಾಡಿ ಎಲ್ಲ ಬರ್ತಾರೆ. 29ಕ್ಕೆ ಅದು ಓಪನ್ ಮಾಡಿದ್ರು. ಮುಂದೆ ಆಗಸ್ಟ್ 19ಕ್ಕೆ ಕ್ಲೋಸ್ ಅಂತ ಅವ್ರು ಡಿಕ್ಲೇರ್ ಮಾಡಿಬಿಡ್ತಾರೆ. ಇಷ್ಟು ದಿವಸ 52 ದಿವಸ ಇಟ್ಟಾರೆ ಈ ಸಲ. ಈ 52 ದಿವಸದಾಗೂ ಎಲ್ಲ 52 ದಿವಸನೂ ಏನಪ್ಪ ಅಂದ್ರೆ ಈ ಯಾತ್ರಾರ್ಥಿಗಳಿಗೆ ಅಮರನಾಥ್ ಜಿ ದರ್ಶನ ಆಗ್ತದ. ಬಾಬಾ ಅಮರನಾಥ್ನು ಅಂತಾರೆ, ಬಾಬಾ ಬರ್ಫಾನಿ ಅಂತಾರೆ. ಬಾಬಾ ಬರ್ಫಾನಿ, ಈ ಬಾಬಾ ಬರ್ಫಾನಿಯವ್ರ ದರ್ಶನ 52 ದಿವಸ ಇರ್ತದಂತ ಹಂಗೂ ಇಲ್ಲ. ಯಾಕಂದ್ರೆ ಅಲ್ಲಿ ಏನು ಕ್ಲೈಮೇಟ್ ಎಕ್ದಮ್ ಸಡನ್ ಚೇಂಜ್ ಆಗಿಬಿಡ್ತದೆ, ವಿಚಿತ್ರ ದರಿಯಲ್ಲಿ. ಅದು ಒಂದು ಪ್ರಾಬ್ಲಮ್ ಅದು. ಯಾಕಂದ್ರೆ ಅಲ್ಲಿ ಹೇಳ್ತಾರೆ ಅವರು ಎಲ್ಲ, ನೀವು ಗರಂ ಜಾಕೆಟ್ ತೊಗೊಂಡೋರಿ, ಗ್ಲೌಸ್ ಹಾಕ್ಕೊಂಡೋರಿ, ಸಾಕ್ಸ್ ಹಾಕ್ಕೊಂಡೋರಿ, ಬೇರೆ ಟೈಪದ ಶೂಸ್ ಹಾಕ್ಕೊಂಡೋರಿ, ಮಂಕಿ ಕ್ಯಾಪ್ ಹಾಕ್ಕೊಂಡೋರಿ. ಯಾವಾಗ ಏನಾಗ್ತದೆ ಹೇಳಕ್ಕೆ ಬರಲ್ಲ. ಎಕ್ದಮ್ ಒಂದೇ ದಿವಸನ 3 ಆಗಿಬಿಡ್ತಾವೆ. 3 ಅಂದ್ರೆ ಏನು ರೀ, ಚಳಿಗಾಲ ಬಂದುಬಿಟ್ಟು ಮಳೆಗಾಲ ಬತ್ತು, ಚಳಿಗಾಲ ಬತ್ತು, ಬ್ಯಾಸಿಗೆನೂ ಬತ್ತು. ಹೀಗಾಗಿ ಏನು ಡಿಸಿಷನ್ ಹಿಂಗೆ ಇದೇ ಸತ್ಯ ಅದು ಸುಳ್ಳ, ಅದು ಸತ್ಯ ಇದು ಸುಳ್ಳ ಹಿಂಗೂ ಅಲ್ಲ. ಅದೂ ಸತ್ಯನೂ ಇದೂ ಸತ್ಯ, ಎರಡೂ ಸತ್ಯನೇ. ಅದಕ್ಕೆ ಅಲ್ಲಿ ಬಹಳ ವಿಚಿತ್ರಪ್ಪ. ಅಲ್ಲಿ ಈ ಅಷ್ಟು ದಿವಸನೂ 52 ದಿವಸ ಅಂತ ಏನು ದರ್ಶನ ಸಿಗೋದಿಲ್ಲ. ಅಲ್ಲಿ ಮಾನ್ಸೂನ್ ಏನು ಇದು ಮಾಡ್ತದಲ್ಲ, ಮೌಸಮ್ ಖರಾಬ್ ಆಯ್ತಂದ್ರೆ ಯಾತ್ರಾ ಬಂದ್ ಆಹೆ, ಸಬಿ ಯಾತ್ರಿಯೋ ಆಪ್ಗೆ ಟೆಂಟ್ ಮೇ ಬೈಟ್ನಾ ಚಾಯಿ ಅಂಥೇಳಿ ಅವರು ಅದು ಪೊಲೀಸ್ ಕಾನ್ವಾಯ್ ಅವು ಮೈಕ್ ಹಚ್ಕೊಂಡು ಹೇಳಕ್ಕೆ ಶುರು ಮಾಡ್ತಾರೆ, ನಿಮ್ಮ ಟೆಂಟ್ ಬಿಟ್ಟು ಹೊರಗೆ ಬರಬೇಡ್ರಿ ಅಂತ ಹೇಳ್ಬಿಡ್ತಾರೆ ಬಂದ್. ಮತ್ತು ಅಲ್ಲಿ ಈ ವೈಷ್ಣವಿ ದೇವಿ ಟೈಪ್ ಓಪನ್ ಇಲ್ಲದು, ಹೋಗೋದು ಎಲ್ಲರೂ ನಿಮ್ಮ ಬಳಿ ಯಾರ ಬಳಿ ಪರಿಚಯ ಅಂದ್ರೆ ಅದು ಟಿಕೆಟ್, ನಿಮ್ಮ ವ್ಯಾಲಿಡ್ ಲೈಸೆನ್ಸ್ ಕಾರ್ಡ್ ಕೊಟ್ಟಿರ್ತಾರೆ. ನಮ್ಮದೆಲ್ಲ ಬಯೋಮೆಟ್ರಿಕ್ ಮತ್ತು ನಮ್ಮದು ಆಧಾರ್ ಕಾರ್ಡ್ ನೋಡೇ, ವಿತೌಟ್ ಆಧಾರ್ ಕಾರ್ಡ್ ವಿತೌಟ್ ಬಯೋಮೆಟ್ರಿಕ್ ಅಲ್ಲಿ ಬಿಡೋದೇ ಇಲ್ಲ ಅವರು. ಅದು ಇದನ್ನೇ ಕೊಡ್ತಾರೆ ನಮಗೊಂದು ಕೊಳ್ಳಾಗೆ ಹಾಕೊಳ್ಳೋಕೆ ಬೆಲ್ಟ್ ಇದ್ದಿದ್ದೆಲ್ಲ ಐಡೆಂಟಿ ಕಾರ್ಡೇ ಕೊಡ್ತಾರೆ. ಆ ಐಡೆಂಟಿ ಕಾರ್ಡ್ ಇಶ್ಯೂ ಮಾಡೋ ಮುಂದೆ ಅವರು ಇಷ್ಟೇ ಮಂದಿಗೆ ಇಶ್ಯೂ ಮಾಡ್ತಾರೆ. ಎಲ್ಲಿ ಇದಕ್ಕೆ ಅಮರನಾಥ್ ಜಿಗೆ ಒಂದು ದಿವ್ಸಕ್ಕೆ 4,000 5,000 4,000 ಇಷ್ಟೇ ಮಂದಿಗೆ ಕಳಿಸ್ತಾರೆ ಅವರು. ಅದಕ್ಕಿಂತ ಹೆಚ್ಚು ಬಿಡೋದೇ ಇಲ್ಲ. ಎಲ್ಲ ಕೂಡ ಬಾಲ್ತಾರ್ ಮಾರ್ಗ ಮತ್ತು ಪಹಲ್ಗಾಂವ್ ಮಾರ್ಗ, ಆ ಕಡೆ ಒಂದು 50%, ಈ ಕಡೆ ಒಂದು 50% ಹಿಡಿದು ಒಟ್ಟೆ ಒಂದು 4-5 ಸಾವಿರ ಮಂದಿ ಪರ್ ಡೇ, ಅಷ್ಟೇ ಮಂದಿ. ಮತ್ತು ನಾಳೆಗೆ ಅದಲ್ಲಿದೆ ಅಂತ ಅದು ಮೌಸಮ್ ಎಲ್ಲ ಓಕೆ ಇದ್ದರೆ ನಾಳೆಗೆ, ಇಲ್ಲಾಂದ್ರೆ ಮತ್ತು ಅದು ಪೋಸ್ಟ್ಪೋನ್ ಆಗ್ತದೆ. ಹಿಂಗೆ ಅಲ್ಲಿ ಒಂದು ಪದ್ಧತಿ. ಈ ಅಮರನಾಥ ಗುಹೆಯಲ್ಲಿ, ಆ ಗುಹೆ ಇಷ್ಟು ಹೇಳಿದೆ ನಾನು 15, 30, 60 ಅದ ಅಂತ. ಹೌದು, ಆ ಗುಹೆಯಲ್ಲಿ ಏನಾಗ್ತದಂದ್ರೆ ವಿಚಿತ್ರ ಅಂದ್ರೆ ಎಲ್ಲಿಂದ ಬರ್ತದೋ ಅದು ಹ್ಯಾಂಗೆ ಅದೇ ಹಿಮಲಿಂಗ ಅಥವಾ ಅಮರನಾಥ ಶಿವಲಿಂಗ ಅನ್ರಿ, ನಾವು ಶಿವಲಿಂಗ ಅದನ್ನೇ ಹಿಮದಿಂದ ಲಿಂಗ ತಯಾರಾಗ್ಬಿಡ್ತದೆ. ಅದು ಹ್ಯಾಂಗೆ ಬತ್ತು, ಎಲ್ಲಿಂದ ಬತ್ತು, ಹ್ಯಾಂಗೆ ಅದೇ ರೂಪದಾಗ ಹ್ಯಾಂಗೆ ತಯಾರಾಯಿತು, ಅದು ವಿಸ್ಮಯ. ನಿಸರ್ಗಕ್ಕೆ ಗೊತ್ತಾ, ದೇವರಿಗೆ ಗೊತ್ತಾ, ನಮಗೇನು ಗೊತ್ತಿಲ್ಲದು. ಆ ಟೈಪ್ ಅಲ್ಲೊಂದು ಇದು ಆಗಿಬಿಡ್ತದೆ. ಇಲ್ಲದ ನೋಡ್ರಿ ಚಿತ್ರ ಹಿಂಗೆ ಆಗಿಬಿಡ್ತದೆ. ಈ ಟೈಪ್ ಏನಾಗ್ಬಿಡ್ತದೆ, ಆ ಟೈಪ್ ಲಿಂಗ ಹುಟ್ಟಿಬಿಡ್ತಾನೆ. ಆ ಲಿಂಗ ಹುಟ್ಟೋದ್ರಿಂದ ಏನಾಗ್ಬಿಡ್ತದೆ, ಇದು ವಿಚಿತ್ರ ಅಂದರೆ ಇದು ಒಂದೇ ತೋರ್ಸ್ಯಾರ ಇವರು. ಇದು ಒಂದೇ ತೋರ್ಸ್ಯಾರ ನೀವು ಇಲ್ಲಿ ಪಿಕ್ಚರ್ದಾಗ. ಅಲ್ಲಿ ಆ್ಯಕ್ಚುಲಿ ಒಂದಿಲ್ಲ, 3 ಅದಾವೆ. ಇದು ಒಂದು ಲಿಂಗ, ಇದು ಬಾಬಾ ಬರ್ಫಾನಿ ಅಂದ್ರೆ ಅಮರನಾಥ್ ಜಿ ಅವ್ರದ್ದು. ಅಮರನಾಥ್ ಜಿಯವ್ರ ಮಗ್ಗಲ್ಕ ಅಂದರೆ ಶಿವನ ಮಗ್ಗಲ್ಕ ಗಣೇಶನೊಂದು ಅದರದೊಂದು ಆಕಾರ ಬರ್ಫ್ನಿಂದ, ಗಣೇಶನ ಆಕಾರದೊಂದು ಬರ್ಪದ್ದು ಅಲ್ಲಿ ಆಕೃತಿ ಹುಟ್ಟಿಬಿಟ್ಟಲ್ಲ. ಅದರ ಮಗ್ಗಲಿಗೆ ಪಾರ್ವತಿದೊಂದು ದೊಡ್ಡದು, ಪಾರ್ವತಿದೊಂದು ಇಂಥದ್ದು ಈ ಲಿಂಗ, ಶಿವಲಿಂಗ, ಅದೂ ಪಾರ್ವತಿದು. ಒಟ್ಟು 3 ಇದು ಅದಾವ್ರಲ್ಲಿ, 3 ಅದಾವೆ. ಇಲ್ಲಿ ನಮಗೆ ಹೇಳೋದು ನಾವು ಬರೀ ಅಮರನಾಥ್ ಯಾತ್ರಾ ಒಂದೇ ಇಲ್ಲ, ಅಲ್ಲಿ 3 ದರ್ಶನ ಮಾಡ್ತೀರಿ ನೀವು. ಒಂದು ಅಮರನಾಥ್ ಜಿದ್ದು, 2ನೇದ್ದು ಗಣೇಶಂದು, 3ನೇದ್ದು ಪಾರ್ವತಿದು. ಈ ಎಲ್ಲವನ್ನು ನಿಸರ್ಗದಿಂದ ತಯಾರಾದಂಥದ್ದು, ಯಾರು ಮನುಷ್ಯರು ಮಾಡಿದ್ದಲ್ಲ, ಮನುಷ್ಯರಿಗೆ ಹೊರತು ಇಲ್ಲ. ಯಾವಾಗ ತಯಾರ ಆಗ್ತದೋ ಯಾವಾಗಿದು ಮುಂದೆ ಅದು ಬರ್ಬರ್ತು ಈ 52 ದಿವಸಗಳ ನಂತರ ಏನಾಗ್ತದೆ, ಆ ಶಿವಲಿಂಗ ದಿವಸ ಈ ಬಿಸಿಲಿಗೆ, ಅಲ್ಲಿ ಬಿಸಿಲ, ಇಲ್ಲಿ ನಮಗೆ ಥಂಡಿ ಮಳೆ ಬರ್ಲಾಗತ್ತದ, ಅಲ್ಲಿ ಅವ್ರಿಗೆ ಬಿಸಿಲು ಇರ್ತದೆ, ಅದು ಕರಗ್ತದೆ. ದಿವ್ಸ ಕರ್ಕೋತ್ ನಿಲ್ಲಾಗ್ಬಿಡ್ತದೆ. ಹಿಂಗೆ ಈ ವಿಸ್ಮಯ ನೋಡ್ಲಿಕ್ಕೆ ಇದು ಒಂದು ವಿಸ್ಮಯ. ವರ್ಷ ಲಕ್ಷಾಂತರ ಜನರಿ
ಅಂಥ ಒಂದು ಅತ್ಯಂತ ದುರ್ಗಮವಾದ ರಸ್ತೆಯನ್ನು ತುಳಿದು ದರ್ಶನಕ್ಕೆ ಬರ್ತಾರೆ. ಈಗ ದರ್ಶನಕ್ಕೆ ಹೋಗ್ತೀವಲ್ಲ ನಾವು, ಹೆಂಗೆ ಹೋಗೋದು? ಈಗ ನಾವು ದಕ್ಷಿಣ ಭಾರತದವರಂತೂ ಹೋಗ್ಬೇಕಾದ್ರೆ ಮೊದಲು ನಾವು ಎಲ್ಲಿಗೆ ಹೋಗ್ಬೇಕು? ಜಮ್ಮು ಕಾಶ್ಮೀರ ಅಂತೂ ಹೋಗಬೇಕಾ? ಜಮ್ಮು ಕಾಶ್ಮೀರ ಅಂತ ಜಮ್ಮುಕ್ಕೆ ಹೋಗ್ಬೇಕಲ್ಲ. ಜಮ್ಮುಕ್ಕೆ ಪೈಲ ಅಂತೂ ಎಂಟ್ರೆನ್ಸ್ ಈ ನಮ್ಮದು ಏನು ಪಂಜಾಬ್ ದಾಟನ ಮುಂದೆ ಅದು ಫಸ್ಟ್ ಜಮ್ಮು ಹೊತ್ತದ, ನಂತರ ಕಾಶ್ಮೀರದ ಭಾಗ ಶುರು ಆಗ್ತದೆ. ಫಸ್ಟ್ ಜಮ್ಮುಕ್ಕೆ ಹೋಗ್ಬೇಕಾದ್ರೆ ಇಲ್ಲಿನ ಜಮ್ಮು ತಾವಿ ತನ ಇದೂ ಅದ, ಟ್ರೈನೇ ಅದಾವೆ ಸರ್ಸನ್ ಜಮ್ಮು ತಾವಿ ಸ್ಟೇಷನ್ ತನ. ಈಗ ಜಮ್ಮು ತಾವಿ ಅಲ್ರಿ, ಮತ್ತು ಇವರು ಮೋದಿಯವರು ಬಂದು ಗೌರ್ಮೆಂಟ್ 10 ವರ್ಷದಾಗ ಅದನ್ನು ಎಕ್ಸ್ಟೆಂಡ್ ಮಾಡ್ಯಾರ, ಉಧಂಪುರ್ ಸ್ಟೇಷನ್ ತನಕ ಒಯ್ದಾರಂತ. ಈಗ ಉಧಂಪುರ್ ತನಕ ಚಾಲೂನೇ ಇದೆ ಟ್ರೈನ್. ಉಧಂಪುರದಿಂದ ಕಟ್ರಾಕ್ಕೆ ಒಯ್ಯವ್ರು ಅದಾರ. ಕಟ್ರಾ ಅಂದ್ರೆ ನಿನ್ನೆ ನಾವು ವಿಡಿಯೋದಾಗ ನೋಡಿದೆವಲ್ಲ, ಯಾವುದು ವೈಷ್ಣವಿ ಮಾತಾ. ಕಟ್ರಾ ಅಂದ್ರೆ ವೈಷ್ಣವಿ ಮಾತಾ ಮಂದಿರ ತನೂ ನಾಳೆ ಇನ್ನು ಇದು 24ರಲ್ಲಿ 25, 26, 2026 ಅದು ರೈಲ್ವೆ ಅಲ್ಲಿ ಓಪನ್ ಆಗ್ತದೆ. ಎಲ್ಲಿ? ಕಟ್ರಾ ರೈಲ್ವೆ ಸ್ಟೇಷನ್. ಅಂದರೆ ಇಲ್ಲಿ ಎಲ್ಲಿದ್ದರೂ ಆಲ್ ಓವರ್ ಇಂಡಿಯಾದಿಂದ ನೀವು ಮಾತಾ ವೈಷ್ಣವಿ ದೇವಿಗೆ ಆರಾಮ್ಸಿರಿ AC ರೈಲ್ವೆದಾಗ ಹೋಗೋಕ್ಕೆ ನೋ ಪ್ರಾಬ್ಲಮ್. ಅಗ್ದಿ AC ಎಲ್ಲಿ ತನ? ಕಟ್ರಾ ತನ ಹೋಗ್ಬಿಡ್ತದೆ. ಈ ಸದ್ಯ ಉಧಂಪುರ್ ತನ ಆಗ್ಯದ. ಉಧಂಪುರ್ ಆಗೋದ್ರಿಂದ ಮತ್ತೊಂದು ಸ್ವಲ್ಪ ಅಮರನಾಥಿಗೆ ಸಮೀಪ ಹೋದೆವು ನಾವು, ರೈಲ್ವೆ ಸಮೀಪ ಹೋಗಿಬಿಡ್ತು. ಮೊದಲ ಜಮ್ಮು ತಾವಿ ತನನೇ ಹೋಗ್ತಿದ್ದು ರೈಲ್ವೆ, ಮುಂದಿದ್ದಿದ್ದಿಲ್ಲ. ಮತ್ತೀಗ ಈ 10 ವರ್ಷದಲ್ಲಿ ಭಾಳಷ್ಟು ಕೆಲಸ ಮಾಡ್ಯಾರ ರೀ, ಅದ್ಭುತವಾದ. ಅಲ್ಲಿ ಕಾಶ್ಮೀರದಾಗ ಹೋಗಿ ನೋಡಿದ್ರೆ ಆ ಕಾಶ್ಮೀರ ಕಣಿವೆಯಲ್ಲಿ ಆ ರೋಡ್ನಾಗ ಅಲ್ಲಿ ಮುಟ್ಟಕ್ಕೆ, ಅದಕ್ಕೆ ಅವರು ಇಷ್ಟು ದಿವಸ ಅವರೆಲ್ಲ ಉಗ್ರರು ಭಾಳ ಮೆರೆದಾಡಿದ್ರು ಮಕ್ಕಳು. ಯಾಕಂದ್ರೆ ಅಲ್ಲಿ ರೋಡೇ ಇರಲಿಲ್ಲ, ಹೋಲಿಕೆ ಬರ್ತಿದ್ದಿಲ್ಲ ರೀ. ಈಗ ಎಷ್ಟು ಟನಲ್ಸ್ ಮಾಡಿ ಎಲ್ಲ ದೊಡ್ಡ ಗುಡ್ಡದಾಗ ಒಳಗೆ ಭುಯಾರಿ ಮಾರ್ಗ ತಯಾರು ಮಾಡಿಬಿಟ್ಟಾರ ಇವರು ಗಡ್ಕರಿ ಸಾಹೇಬ್ರು. ಮಾಡಿ ಭಾಳಷ್ಟು ಸುವಿಧಾ ಮಾಡ್ಯಾರ. ಈಗ ಆ ಕಂಪೇರಿಟಿವ್ ಟು ಮೊದಲಿಂದ ಹಿಂದಕ್ಕಿಂದು ಮತ್ತು ಈ ಸದ್ದಿಂದ ಕಂಪೇರ್ ಮಾಡಿದ್ರೆ ಅದೇನು ಸಾಧ್ಯನಿಲ್ಲ. ಅಷ್ಟೊಂದು ಎಷ್ಟು ಟನಲ್ಸ್ ಮಾಡ್ಯಾರ. ಒಂದು 9.2 ಕಿಲೋಮೀಟರ್ ಅಷ್ಟು ದೂರ ರೀ. 9.2 ಕಿಲೋಮೀಟರ್ ಭುಯಾರದಾಗ ಹೋಗ್ತದೆ ಗಾಡಿ, ಟನಲ್ ಅದು. ನವೀನ್ ಟನಲ್ ಏನೋ ಹೆಸರಿಟ್ಟಾರ ಅದಕ್ಕೆ. ಭಾಳ ಅದ್ಭುತವಾದಂಥ ಕೆಲಸ ಮಾಡ್ಯಾರ. ರೋಡದ ಬಗ್ಗೆ ಅಪ್ರಿಷಿಯೇಟ್ ಮಾಡಬೇಕು. ಮತ್ತು ಇವ್ರು ಇದ್ರಲ್ರಿ, ಯಾರು ನಿಮ್ಮ ಸಕ್ಷನ್ ಯಾರೋ ಇದ್ರಲ್ಲ, ಜಮ್ಮು ಕಾಶ್ಮೀರದ ಗವರ್ನರ್ ಇದ್ದರು ಮೊದಲವರು. ಅವರಿದ್ದಾಗ ಅವರು ಒಂದು ಸ್ವಲ್ಪ ಭಾಳಷ್ಟು ಈ ವೈಷ್ಣವಿ ದೇವಿಗೆ ಅಥವಾ ಈ ಪವಿತ್ರವಾದ ಹಿಂದೂ ಧರ್ಮದ ಏನು ದೇವತೆಗಳು ಎಲ್ಲ ಅಸಡ್ಡೆ ಆಗಿಬಿಟ್ಟಿದ್ದು, ಇವಕ್ಕೆಲ್ಲಕ್ಕೂ ಒಂದು ಸ್ವಲ್ಪ ಬಜೆಟ್ ಅಲೋಕೇಶನ್ ಮಾಡಿ ಅವಕ್ಕೆಲ್ಲ ಒಂದು ಸುಸ್ಥಿತಿಗೆ ತಂದು ಎಲ್ಲರಿಗೆ ಅದು ಪವಿತ್ರ ಸ್ಥಾನದ ದರ್ಶನ ಆಗಲಿ ಅಂಥೇಳಿ ಅವಕ್ಕೆಲ್ಲವನ್ನು ಒಂದು ಅಚ್ಚುಕಟ್ಟುತನ ಬರುವಂಗೆ ಅಲ್ಲಿ ಕೆಲಸ ಮಾಡ್ಯಾರ ಅವರು. ಮೊದಲಿನ ಗವರ್ನರ್ ಸಾಹೇಬರು ಮಾಡ್ಯಾರ, ಈಗಿದ್ದವರು ಒಳ್ಳೆಯವರು ಅದಾರ, ಇವರು ಮಾಡಕತ್ತಾರೆ. ಹೀಗಾಗಿ ಈಗ ಅವು ಮೊದಲಂತೂ ಅವೆಲ್ಲ ಯಾರೋ ಒಂದು 4 ಮಂದಿ ಹೋಗೋರು ಅಷ್ಟೇ ನೋಡೋದು, ಅಷ್ಟೇ ಬರೋದು. ಭಾಳ ಮಂದಿಗೆ ಹೋಗೋಕ್ಕೆ ಸಾಧ್ಯನೂ ಇರ್ತಿದ್ದಿಲ್ಲ, ಹೋದವ್ರು ಭಾಳಷ್ಟು ಅರ್ಧ ಮಂದಿಗೆ ಹೊಳ್ಳಿನೂ ಬರ್ತಿದ್ದಿಲ್ಲ. ಹಂಗಿತ್ತು ರೀ ಸಿಚುವೇಶನ್. ಈಗೇನು ಅಂಥ ಪರಿಸ್ಥಿತಿ ಇಲ್ಲ. ಈಗ ಭಾಳಷ್ಟು ಈಗ ನೀವು ಇಲ್ಲಿ ಈಗ ಹೋಗ್ಬೇಕಾದ್ರೆ ಎಲ್ಲಿ ನಿಮ್ಗೆ ಅಮರನಾಥ್ಗೆ 2 ಮಾರ್ಗ ಅದಾವೆ. ಈಗ 2 ಮಾರ್ಗ ಮಾಡ್ಯಾರ ಅವರು. ನಾವು ಏನು ಹೋದ್ರೂ ಅಮರನಾಥನಂತೂ ರೈಲ್ವೆನೂ ಹೋಗಲ್ಲ, ಬಸ್ನೂ ಹೋಗಲ್ಲ, ಏನೂ ಹೋಗಲ್ಲ, ಹೆಲಿಕಾಪ್ಟರ್ನೂ ಹೋಗಲ್ಲ, ಏನೂ ಹೋಗಲ್ಲ. ಏನಿದ್ರು ಅಲ್ಲಿ ಸ್ವಲ್ಪ ಮಟ್ಟಿಗೆ ಅದು ಕಂಪಲ್ಸರಿ. ದೇವ್ರು ಇನ್ನೂ 4-5 ಕಿಲೋಮೀಟ್ರ್ ಗುಫಾ ಇರುತ್ತನೂ ಅಲ್ಲಿ ಬಂದಾಗಿಬಿಡ್ತಾವೆ. ಯಾವುದೇ ನಿಮ್ಮ ಹೆಲಿಕಾಪ್ಟರ್ ಸುದ್ದ ಬಂದಾಗಿ ಹೋಗಲ್ಲ. ಕಡೆ ಮುಂದೆ ಗೋಡೆ ಕುದುರಿದು ಅದು ಪಾಗಾನು ಅಲ್ಲೇ ನಿಂತು ಬಿಡ್ತದೆ. ಮುಂದೆ ಏನಪ್ಪ ಅಂದ್ರೆ ಇವರು ಕುದುರೆನೂ ಹೋಗಲ್ಲ, ಗೋಡೆನೂ ಹೋಗಲ್ಲ, ಹೆಲಿಕಾಪ್ಟರ್ ಯಾವ ಹೋಗೋದೇ ಇಲ್ಲ ಮುಂದವು. ಏನಪ್ಪ ಇನ್ನೇನು ಪಾಯ್ದಳ ನಡ್ಕೋತ ಹೋಗೋರು ಪಾಯ್ ಅಂತ ಹೋಗೋರು ಹೋಗ್ಬೋದು. ಮುಂದೆ ಈಗ ವಯಸ್ಸಾದವರು, ಸ್ತ್ರೀಯರು, ಅಬಲ ಇದ್ದವ್ರಿಗೆ, ಅಂಗವಿಕಲಚೇತನರಿದ್ದವ್ರಿಗೆ ಏನು ಮಾಡ್ಯಾರ, ಅವ್ರಿಗೆ ಸ್ಪೆಷಲ್ಲಾಗಿ ಇವು ಮಾಡ್ಯಾರ. ಮೇಣೆ ಅಂದ್ರೆ 4 ಮಂದಿ ಹೊತ್ಕೊಂಡು ಅವು ತೊಟ್ಟಲ್ದಂಗೆ ಇರ್ತದಲ್ಲ, ಅವೆಲ್ಲ ಏನಂತಾರೆ ಡೋಲಿದಾಗ 4 ಮಂದಿ ಕುಂದಿರ್ಸ್ಕೊಂಡು ತೊಗೊಂಡು ಗುಫಾ ತನೂ ಹೋಗ್ತಾರೆ ಅವರು. ಒಟ್ಟೆ ಯಾರು ಹೋದ್ರೂ ಪಾಯ್ನೇ ಹೋಗ್ಬೇಕು. ನಾನು ಸ್ವತಃ ನಡ್ಕೊತ ಹೋದ್ರು ಪಾಯ್ ಹೋಗ್ಬೇಕು, ಅಥವಾ ನಾನು ಮತ್ತೊಬ್ಬರ ಮೇಲೆ ಕೂತಾದರೂ ಅವರು ಪಾಯ್ ಅಂತೆ ಹೋಗ್ಬೇಕು, ವಿನಃ ಮತ್ತೊಂದು ಹಂಗೆ ಡೈರೆಕ್ಟ್ ಹೋಗೋಕ್ಕೆ ಬರೋದಿಲ್ಲ. ಇಲ್ಲಿ ಏನಾಗ್ಬಿಟ್ಟದ, ಜಮ್ಮು ಟು ಅಮರನಾಥ, ಜಮ್ಮುದಿಂದ ಅಮರನಾಥ 220 ಕಿಲೋಮೀಟ್ರ್ ದೂರದದು. ಜಮ್ಮುದಿಂದ ದೂರ ಆಗ್ತದೆ. ಶ್ರೀನಗರದಿಂದ ಅರ್ಧಕ್ಕೆ ಬಂದುಬಿಡ್ತದೆ, 141 ಕಿಲೋಮೀಟ್ರ್. ಶ್ರೀನಗರಕ್ಕೆ ಹೋದೆವು ಅಂದ್ರೆ ಮತ್ತೊಂದು ಸ್ವಲ್ಪ ಸಮೀಪ ಆಗ್ತದೆ. ಈಗ ಅಲ್ಲಿ 2 ರೂಟ್ ಆಗಿಬಿಡ್ತಾವೆ. ಒಂದು ಬಾಲ್ತಾಲ್ ರೂಟ್ ಅದ, ಇನ್ನೊಂದು ಪಹಲ್ಗಾಂವ್ ರೂಟ್ ಅದ. ಇವು ಮೇನ್ 2 ರೂಟ್, 2 ರಸ್ತೆಗಳು. ಈ ಬಾಲ್ತಾಲ್ ರೂಟ್ ನಾವು ಹೋಗಿದ್ದು ಬಾಲ್ತಾಲ್ ರೂಟ್ ಏನದಲ್ಲ, ಇದು ಶಾರ್ಟೆಸ್ಟ್ ರೂಟ್ ಅದ. ಅಗದಿ ಸನಿ ಒಂದು 14-15 ಕಿಲೋಮೀಟ್ರ್ದಾಗ ನೀವು ಬಾಲ್ತಾಲ್ದಿಂದ ಮ್ಯಾಲೆ
ಬಾಬಾ ಬರ್ಫಾನಿಗೆ ದರ್ಶನಕ್ಕೆ ಹೋಗಿಬಿಡ್ತೀರಿ. ಮತ್ತು ಬಾಬಾ ಬರ್ಫಾನಿ ದರ್ಶನ ಮುಂಜಾನೆ 5 ಗಂಟೆಗೆ ನಸುಕನಾಗ ಬಿಟ್ರಿ ಅಂದ್ರೆ ಸಂಜೆ 5 ಗಂಟೆಗೆ ನೀವು ಮತ್ತೆ ಬಾಲ್ತಾಲ್ ಬೇಸ್ ಕ್ಯಾಂಪ್, ಮಿಲ್ಟ್ರಿ ಬೇಸ್ ಕ್ಯಾಂಪ್ ಅದಲ್ಲ, ಅಲ್ಲಿಗೆ ಬಂದು ನೀವು ರೀಚ್ ಆಗಿಬಿಡ್ತೀರಿ. ಇದು ಒಂದು ದಿವಸದ್ದೇ ಜರ್ನಿ ಇದು ಬಾಲ್ತಾಲ್ದಿಂದ. ಖರೆ ಇದು ರಿಸ್ಕಿ ಅದ, ಹಾರ್ಡ್ ಅದ, ಸ್ವಲ್ಪ ಇದು ಅದೇ ಹ್ಯಾಪೆಜಾರ್ಡ್ ಅದ ಜರ್ನಿ. ಅಂದ್ರೆ ಅಗ್ದಮ್ 90 ಡಿಗ್ರಿ ಖಾಲಿ ಹೋಗ್ತದ, ಎಕ್ದಮ್ ಅಪ್ ಹೋಗ್ತದ, ಡೌನ ಅಪ್ ಡೌನ ಹಿಂಗೆ ಕಿರಿಕಿರಿ ಮಾಡ್ಕೋತ ಹೋಗ್ತದೆ. ಇದು ಅಷ್ಟು ಸೇಫ್ಟಿ ಇಲ್ಲ. ಕುದುರೆಗಳು ಸುದ್ದ ಕಾಲ್ಗಿಲ್ ಜಾರ್ದು ಅಂದ್ರೆ ಏನಪ್ಪ, ಇಲ್ಲಿ ಬಿತ್ತಂದ್ರೆ ಕುದುರೆ ಪೂರ ಪ್ರಪಾತಕ್ಕೆ. ಈಗ ಮೋದಿಯವ್ರು ಬಂದ ಬಳಿಕ ಒಂದು ಸ್ವಲ್ಪ ಅದು ಸೇಫ್ಟಿ ಗೇಟ್ ಮಾಡ್ಯಾರ. ಅವ್ಕೆ ಏನು ಮಾಡಿಬಿಟ್ರ, ಮಗ್ಗಲ್ಗೆ ಎಕ್ದಮ್ ಜಾರಿ ಬಿದ್ರೂ ಪ್ರಪಾತಕ್ಕೆ ಹೋಗೋದಿಲ್ಲ ಮನುಷ್ಯ. ಅದು ತಟ್ಟೆರೆ ಹಿಡಿತದೆ ಮಗ್ಗಲ್ಗೆ. ಅವು ಗಿಂಗಲ್ ಹಾಕಿ ಭಾಳಷ್ಟು ಬಾರ್ಗೀರು ಹಾಕಿ ಒಂದು ಸ್ವಲ್ಪ ತಟ್ಟು ಹಿಡಿತದೆ ಮನುಷ್ಯ. ಕುದುರೆ ಬೀಳಿ, ಮನುಷ್ಯ ಬೀಳಿ, ಡೋಲಿ ಬೀಳಿ ಏನು ಬಿದ್ದರೂ ಅದಕ್ಕೆ ತಟ್ತದೆ. ಮತ್ತೊಬ್ರು ಹಿಡಿತಾರೆ, ಏನರೇ ಆಗಿ ಸರ್ವೈವ್ ಆತ. ಮೊದಲಂಗಿಲ್ಲ, ಫುಲ್ಲಿ ರಿಸ್ಕಿ ಇಲ್ಲ ಈಗ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ, ಈ ಬಾಲ್ತಾಲ್ ರೂಟದಿಂದ ಒಂದು ಡ್ರಾಬ್ಯಾಕ್ಸ್ ಅಂದ್ರೆ, ಇಲ್ಲಿ ಭಾಳಷ್ಟು ಈ ಬಾಲ್ತಾಲ್ದಾಗ ಅದಾವ ಲಂಗರ್ ಅಂದ್ರೆ ಏನು, ಪುಕ್ಕಟ್ಟ ಊಟ, ಭೋಜನ, ವಸತಿ, ಚಹಾ, ನಾಷ್ಟ, ಕಾಫಿ, ಏನಪ್ಪ ನಿಮ್ಮ ಮೊಬೈಲ್ ಚಾರ್ಜರ್ ಮಾಡೋಕೆ, ಇದು ಮನ್ಕೊಳ್ಳೋಕೆ ಟೆಂಟು ಅದಾವ. ಮುಂದೆ ಎಲ್ಲಿ ಇಲ್ಲ ರಸ್ತಾದಾಗ. ಬಾಲ್ತಾಲ್ ಬಿಟ್ರಿ ಅಂದ್ರೆ ನೀವು ಗುಫಾಕ್ಕೆ ಹೋಗ್ಬೇಕು. ಅಷ್ಟೊಂದು ಏನು ಸುವಿಧಾಗಳು ಇಲ್ಲ. ನೀವೆಲ್ಲರೇ ಅಲ್ಲಿ ಟೆಂಟ್ ಅದಾವ, ಟೆಂಟ್ನಾಗ ಜರ ರೆಸ್ಟ್ ತೊಗೋತೀವಿ. ಏನು ರೆಸ್ಟ್ ತೊಗೊಳಕ್ಕೂ ಇಲ್ಲ, ಫೆಸ್ಟ್ ತೊಗೊಳಕ್ಕೂ ಇಲ್ಲ. ಭಾಳ ಕಡಿಮೆ. ಒಂದೇ ಜಾಗದಾಗ ಒಂದು ಸ್ವಲ್ಪ ಕುದುರೆಗೆ ಒಂದು 15-20 ಮಿನಿಟ್ ಅಲ್ಲಿ ನಿಂದಿರ್ಸ್ತಾರೆ. ಅವೊಂದು ಸ್ವಲ್ಪ ಅದೇ ಅವಕ್ಕೆ ಮೋತಿ ಬಾಯಿ ಕಟ್ಟಿದ್ದೆ ಒಂದು ಜರ ಬಿಚ್ಚಿಬಿಡ್ತಾರೆ, ಅವೇ ತಿಂತಾವೆ ಅಷ್ಟೇ. ಅವರು ಚಾಗಿ ಕುಡಿತಾರೆ ಒಂದು ಏರಿಯಾದ. ಅದು ಕುಡಿದು ಮಾತು ಹತ್ತದಂದ್ರೆ ಗುಫಾಕ್ಕೆ ಹೋಗ್ಬೇಕು ನೀವು. ಅಲ್ಲಿ ಗುಫಾ ಸಮೀಪ ಹೋದ ಬಳಿಕೆ ಅಲ್ಲಿ ಒಂದು ಸ್ವಲ್ಪ ಜಾಗ ಅದ, ಅಲ್ಲಿ ನಿಂದಿರ್ತದೆ, ಕುಂದಿರ್ತಾರೆ, ಅಲ್ಲಿ ಚಹಾ ಪಾಣಿ ಅದ. ಅದ್ರ ಎಲ್ಲಿನೂ ನಿಮಗೆ ಜಾಗ ಇಲ್ಲ, ರೆಸ್ಟ್ ಇಲ್ಲ. ಮತ್ತು ಮೆಡಿಸಿನ್ದು ಸುವಿಧಾ ಜಾಸ್ತಿ ಇಲ್ಲ ಇಲ್ಲಿ. ಈ ಬಾಲ್ತಾಲ್ ಮಾರ್ಗಕ್ಕೆ ಏನೂ ಮಿಲ್ಟ್ರಿನೂ ಜಾಸ್ತಿ ಇಲ್ಲ. ಬಹಳಷ್ಟು ಅಡಚಣೆ ರಸ್ತೆ ಇದು ಬಾಲ್ತಾಲ್ ಏರಿಯಾ. ಸಮೀಪದ ಕರೆ ಅದರ ಅಷ್ಟು ಸುವಿಧಾಯುಕ್ತವಲ್ಲ. ಇಲ್ಲಿ ರಸ್ತೆದಾಗ ಏನರ ಆಯ್ತಂದ್ರೆ ಮುಕ್ಕಾಂ ಮಾಡ್ಲಿಕ್ಕೆ ಜಾಗ ಇಲ್ಲ. ಒಂದು ಮಾಡಿದ್ರೆ ಅಲ್ಲಿ ಗುಫಾದಾಗೆ ಇರಬೇಕು, ಇಲ್ಲಾಂದ್ರೆ ಸೈಕೋತ್ ಬೀಳ್ಕೋತ್ ಬಾಲ್ತಾಲ್ಕೆ ಬಂದಿರ್ಬೇಕು ನೀವು ಬೇಸ್ ಕ್ಯಾಂಪ್ನಾಗ, ಟೆಂಟ್ನಾಗ. ಎಲ್ಲಿ ಜಾಗ ಇಲ್ಲ. ಇಲ್ಲಿ ಮ್ಯಾಲೆ ಹೋಗೋಕೆ ಬಾಲ್ತಾಲ್ದಿಂದ ಗೋಡೆ ಮೇಲೆ ಹೋದೆವಂದ್ರೆ ಆ ಗೋಡೆ ಸ್ಟೇಷನ್ ತನಕ 4750 ರೂಪಾಯಿ ತೊಗೋತಾರೆ ಅವರು. ಅಲ್ಲಿದಿಂದ ಮತ್ತು ಆ ಕಡೆ ಪಾಲ್ಕಿ ಹೋಗ್ತಾವೆ, ಸಣ್ಣ ಪಾಲ್ಕಿಗಳು. ಅದು ವಜನಿನ ಮೇಲೆ ಇರ್ತದೆ ಪಾಲ್ಕಿ ಅಂದ್ರೆ. ದುನಿಯಾ ವಾಜ್ಯದಂದ್ರೆ ಜರ ಹೆಚ್ಚಿಗೆ ಬಿಡ್ತಾರೆ. ಪಾತಾಳಿದ್ದ ಹಗರಿತ್ತು ಮನುಷ್ಯ ಅಂದ್ರೆ ಸ್ವಲ್ಪ ಕಡಿಮೆ ಬೀಳ್ತಾರೆ. ಅಂದರೂ 2150 ರೂಪಾಯಿ ತೊಗೊಂಡ್ರೆ ನಮಗೆ ಒಂದು 7000 ರೂಪಾಯಿ ಹೋಗೋದು ಬರೋದು ಕೂಡಿದ್ರೆ ಒಂದು 7000 ರೂಪಾಯಿ ಖರ್ಚು ಬರ್ತದೆ ರೀ ಅಂದಾಜು. ಎಲ್ಲಿಗೆ ಬಾಲ್ತಾಲ್ ಟು ಮ್ಯಾಲ ಅಮರನಾಥ್ಜಿ ಬಾಬಾ ಬರ್ಫಾನಿಗೆ ಹೋಗಿ ನಮಸ್ಕಾರ ಮಾಡಿಸ್ಕೊಂಡು ಅಗದಿ ಸುರುಳಿ ತಂದು ನಿಮಗೆ ಅಗದಿ ನಿಮ್ಮ ಬೇಸ್ ಕ್ಯಾಂಪ್ನಾಗ ನಿಮ್ಮ ಟೆಂಟದ ಬಲ್ಲಿ ಬಿಡ್ತಾರೆ. ಒಂದು ಅರ್ಧ ಕಿಲೋಮೀಟ್ರ್ ಟೆಂಟ್ ಇರೋಟ್ಟಿಗೆ ಅಲ್ಲಿ ಕುದುರೆ ಪಾಗ ನಿಂದಿರ್ತದೆ, ಅಲ್ಲಿ ಬಿಡ್ತಾರೆ. ಅದಕ್ಕೊಂದು 7000. ಪಾಲಿಕೆಯಾಗಿ ಹೋದ್ರೆ ಅಂದ್ರೆ 17,000 ರೂಪಾಯಿ ತೊಗೋತಾರೆ ಅವ್ರು. 4 ಮಂದಿ ಇರ್ತಾರೆ ಅದಕ್ಕೆ. ಅಗದಿ ಸೇಫ್ಟಿ. ಮತ್ತು ಅದ್ರ ರೂಟು ಜರ ಶಾರ್ಟ್ ಅದ. ಅದು ಜರ ಫಾಸ್ಟು ಹೋಗ್ತದೆ. ಫಾಸ್ಟ್ ಬಂದು ನಿಮಗೆ ಮುಂಜಾನೆ 5 ಗಂಟೆಗೆ ಹೋದ್ರೆ ಅಂದ್ರೆ ಮಧ್ಯಾಹ್ನ 3:30 ಎಷ್ಟೈತಿಗೆ 4 ಒಳಗೆ ನಿಮಗೆ ತಂದು ನಿಮ್ಮ ಟೆಂಟದ ಮೇಲೆ ಬಿಟ್ಬಿಡ್ತಾರೆ. ಪೂರಾ ಟೆಂಟಿಗೆ ಬಂದು ಕರ್ಕೊಂಡು ಹೋಗ್ತಾರೆ, ಟೆಂಟ್ದಾಗ ತಂದು ಇಳಿಸ್ಬಿಡ್ತಾರೆ. ನಿಮ್ಮ ಪಲಂಗದ ಮೇಲೆ ಇಳಿಸೋದು, ಪಲಂಗದಿಂದೇ ಕರ್ಕೊಂಡು ಹೋಗೋದು. ಅದು 17,000 ರೂಪಾಯಿ ಬಿಡ್ತಾರೆ ಅವರು. 17,000 ಅವ್ರು ತೊಗೋತಾರೆ. 1,000 ರೂಪಾಯಿ ಚಾಪಾಣಿಗೆ ಅಂತೇಳಿ ಬೆನ್ನೆ ಹತ್ತಿ ಬಿಡ್ತಾರೆ ಅವರು. 18,000 ರೂಪಾಯಿ ತೊಗೊಂಡ್ರು ಅವರು. ಮತ್ತು ಇನ್ನು ಹೆಲಿಕಾಪ್ಟರ್ಗೆ ಹೋದ್ರೆ ಆ ಸೋನ್ಮಾರ್ಗದಿಂದ ಹೆಲಿಕಾಪ್ಟರ್ ಅದ, ಇಲ್ಲಿ ಬಾಲ್ತಾಲ್ದಿಂದ ಇಲ್ಲ. ಒಂದು ಸ್ವಲ್ಪ ಹಿಂದೆ ಸರಿಬೇಕು, ಅಲ್ಲಿ ಅದದು ಹೆಲಿಪ್ಯಾಡ. ಅಲ್ಲಿದಿಂದ 8,000 ರೂಪಾಯಿ ತೊಗೋತಾರೆ ಅವರು ಹೋಗೋದಕ್ಕೆ ಬರೋಕೆ. ಅವೆಲ್ಲ ಆನ್ಲೈನ್ ಬುಕ್ಕಿಂಗ್ ಮಾಡ್ಬೇಕು, ಏನೇನೋ ಕಾಯ್ದೆ ಅದಾವಕ್ಕೆ. ಅವು ಒಂದು ಸ್ವಲ್ಪ ಅದಕ್ಕೆ ನಾಲೆಜ್ ಇದ್ದವ್ರು ಬೇಕು ಅದಕ್ಕೆ. ಇನ್ನು ಈ ಮಾರ್ಗ ಬಾಲ್ತಾಲ್ ಮಾರ್ಗ ಐತಿ. ಇನ್ನು ಪಹಲ್ಗಾಂವ್ ಮಾರ್ಗ ಅಂದ್ರೆ ಇದು ಒರಿಜಿನಲ್ ಮಾರ್ಗ ರೀ. ಒರಿಜಿನಲ್ಲ ಮತ್ತು ಸಹಸ್ರ ವರ್ಷಗಳಿಂದ ಶುರುವಾದಂಥ ಮಾರ್ಗ ಇದು. ಲಾಂಗೆಸ್ಟ್ ರೂಟ್ ಇದು ಲಾಂಗೆಸ್ಟ್ ರೂಟ್. ಭಾಳ ದೂರ ಸುತ್ತೋಡು ಹೋಗ್ತದೆ. ಖರೆ ಇದು ಪ್ರತಿಯೊಂದು ಇದಕ್ಕೆ ಏನದಲ್ಲ, ಇದಕ್ಕೆ ಆದಂಥ ಒಂದು ಇತಿಹಾಸ ಅದ. ಅದಕ್ಕೆ ಬಹಳಷ್ಟೊಂದು ಸೌಂದರ್ಯ. ಪಹಲ್ಗಾಂವ್ ಇಟ್ ಸೆಲ್ಫ್ ಈಜೆ ಅದು ಒಂದು ಭಾರಿ ಅದ್ಭುತವಾದಂಥ ಒಂದು ಸಿಟಿ. ಅದು ಕುರುಬರು. ಅವು ಒಟ್ಟು ಪಹಲ್ಗಾಂವ್ ಅಂದ್ರೆ ಕುರಿಗಳದಾವ ಅಲ್ಲೆಲ್ಲ, ಕುರಿಕಾಯವರು. ಅವರೇ ಈಗ ಒಮ್ಮೆ ಹಿಂದಕ್ಕೊಬ್ಬ ಅವ ಕುರುಬನೇ ಹುಡುಕಾಡಿ ಕೊಟ್ಟಿದ್ದ. ಇಲ್ಲಿ ಮಿಲ್ಟ್ರಿಯವರು ಒಳಗೆ ನುಸುಳ್ಯಾರ ಸುಳಿ ಮಕ್ಕಳು, ಪಾಕಿಸ್ತಾನಿ ಇವರು ಆತಂಕವಾದಿಗಳು ನುಸುಳಿದ್ದು ಇನ್ಫಾರ್ಮೇಷನ್ ಇದೇ ಪೂಜೆ ಕುರುಬನೇ ಕೊಟ್ಟಿದ್ದೇವ್ರಿಗೆ, ನಮ್ಮ ಮಿಲ್ಟ್ರಿಯವ್ರಿಗೆ. ಅಲ್ಲಿ ಆ ಪಹಲ್ಗಾಂವ್ ಅಂದ್ರೆ ಪೂಜಾ ಕುರುಬರು ಅಲ್ಲಿ. ಅದು ಏನಪ್ಪ ಅಂದ್ರೆ ಅತ್ಯದ್ಭುತವಾದಂಥ ಇದು ಅದದು ಏನಪ್ಪ, ನಿಸರ್ಗರಮ್ಯ ಸ್ಥಾನ ಅದು. ನಿಸರ್ಗರಮ್ಯ, ಭಯಂಕರ ನಿಸರ್ಗ ಅಂದ್ರೆ ಅತ್ಯಂತ ಹಚ್ಚ ಹಸಿರು. ಮತ್ತೇನಪ್ಪ ಅಂದ್ರೆ ಫಸ್ಟ್ ಕ್ಲಾಸ್ ಎತ್ತರವಾದ ಗಿಡಗಳು, ದಟ್ಟವಾದ ಅರಣ್ಯ, ಕಾಡು, ಗುಡ್ಡಗಾಡು ಪ್ರದೇಶ, ನೀರಿಂದು ಇದು ಬಹಳ ಆನಂದವಾದಂಥ ಪಹಲ್ಗಾಂವ್ ರೂಟ.
ಅದು ಮಸ್ತ್. ಅದು 40-50-48 ಕಿಲೋಮೀಟ್ರ್ ಹೋಗ್ತದೆ ಅದು. ನೀವು ಎಲ್ಲಿಗೆ ಹೋಗ್ಬೇಕು, ಬಾಬಾ ಅಮರನಾಥ್ ಬಾಬಾ ಬರ್ಫಾನಿಗೆ ಹೋಗಿ ಮುಟ್ಬೇಕಾದ್ರೆ 40-48 ಕಿಲೋಮೀಟ್ರ್ ಡಿಸ್ಟೆನ್ಸ್ ಅದು ನೋಡಿ, ಪಹಲ್ಗಾಂವ್ ಟು ಅಮರನಾಥ್ ಜಿ ಕೇವ್. ಸೇಫೆಸ್ಟ್ ರೂಟ್ ಇದು ಬೆಸ್ಟ್ ಅಂದ್ರೆ ಭಾರಿ. ಲಂಗರ್ ಎಲ್ಲಿ ಬೇಕಾದ್ರೆ 48 ಇರ್ಲಿಕ್ಕೆ 50 ಇರಲಿ, ನಿಮಗೆ ಎಷ್ಟು 4 ದಿವಸ ಹೋರಿ 3 ದಿವಸ ಹೋರಿ ನಡ್ಕೋತ ಹೋರಿ ಆರಾಮ್. ಇಷ್ಟು ಒಂದು 10 ಕಿಲೋಮೀಟ್ರ್ 5 ಕಿಲೋಮೀಟ್ರ್ ಹೋಗಟ್ಟಿಗೆ ಅಲ್ಲೊಂದು ಲಂಗರ, ಅಲ್ಲಿ ನಿಮ್ಗೆ ಊಟ ವಸತಿ ಚಹಾ ನಾಷ್ಟಾ ಪಾಣಿ ಮೊಬೈಲ್ ಚಾರ್ಜರ್ ಸ್ನಾನದ್ದಿದು ಟಾಯ್ಲೆಟ್ಸು ಬಾತ್ರೂಮ್ ಮೆಡಿಷನ್ಸು ಏನೆಲ್ಲ ಸುವಿಧಾ. ಮಿಲ್ಟ್ರಿ ಹೋಯ್ತು, ಮಿಲ್ಟ್ರಿ ಭಯಂಕರ ಕಾಳಜಿ ಮಾಡುವಂಥ ನಮ್ಮ ವೀರ ಯೋಧರು. ಭಾಳ ಅಂದ್ರೆ ಭಾಳ ಮಸ್ತಿ ಅದು ಆ್ಯಕ್ಚುಲಿ. ಬಟ್ ಇದು ಇಟ್ ಟೇಕ್ಸ್ ಟೈಮ್, ಅದಕ್ಕೆಲ್ಲ ದಿವಸಗಳು ಬೇಕು. ಎಕ್ಸ್ಟ್ರಾ ನೀವು ಸ್ಪೇರ್ ಮಾಡೋಕೆ ರೆಡಿ ಇರಬೇಕು. ಈ ಬಾಲ್ತಾಲ್ ರೂಟ್ ಮುಂಜಾನೆ ಹೋಗೋದು ಸಂಜೆಗೆ ಬಂದು ಅಲ್ಲಿಂದ ಕಿತ್ಕೊಂಡು ಓಡಿ ನೀವು ಶ್ರೀನಗರ ಕೆರೆ ಬರ್ರಿ, ಜಮ್ಮು ಕೆರೆ ಬಂದುಬಿಡ್ತೀರಿ. ಆ ರಿಸ್ಕಿ ಏರಿಯಾದಿಂದ ಪಾರಾಗಿಬಿಡ್ತೀರಿ. ಇದು ಹಾಗಿಲ್ಲ, ಇದು 3-4 ದಿವಸದ್ದು ಜರ್ನಿ ಬೇಕು. 3 ದಿವಸ ಮಿನಿಮಮ್ ಬೇಕಾಗ್ತದೆ. ಈಗ 48 ಕಿಲೋಮೀಟ್ರ್ ಅಂದ್ರೆ ಹೋಗೋಕೆ ಒಂದು 1.5 ದಿವಸ 2 ದಿವಸ, ಬರೋಕೆ ಒಂದು 1-2 ದಿವಸ ಅಂದ್ರೆ 4 ದಿವಸ ಹೋಗ್ಬಿಡ್ತಾವೆ. ಇಲ್ಲ ಅಲ್ಲಿನೂ ಕುದುರೆ ಮಾಡಿದ್ರೆ ಸ್ವಲ್ಪ ಸಮೀಪ 2 ದಿವಸನ ಮುಗಿಬೋದು. ಅದಕ್ಕೆ ಇದು ಏನು ಪಹಲ್ಗಾಮ್ ಏನಪ್ಪ ಅಂದರೆ ಜಮ್ಮು ಟು ಪಹಲ್ಗಾಮ್ ಹೋಗ್ಬೇಕಾದ್ರೆ 315 ಕಿಲೋಮೀಟ್ರ್ ಅದ ಜಮ್ಮುದಿಂದ, ಭಯಂಕರ ದೂರ ಅದ. ಅದೇ ಶ್ರೀನಗರದಿಂದ ಹೋದರೆ ಎಲ್ಲ ಕೂಡ 100 ಕಿಲೋಮೀಟ್ರ್, 96 ಕಿಲೋಮೀಟ್ರ್ ಅದು, ಬರೀ 96 ಕಿಲೋಮೀಟ್ರ್ ಅದು ಒಂದು ರೂಟ್ದಿಂದ. ಅದಕ್ಕಿಂತ ಮತ್ತು ಶಾರ್ಟೆಸ್ಟ್ ರೂಟ್ ಬೇರೆ ಅದಾವೆ, ರಿಸ್ಕಿ ಅದಾವೆ. ಈ ಪಹಲ್ಗಾಮ್ ಇದು ನಿಸರ್ಗದ ರಮ್ಯ ಸ್ಥಳ ತಿಳಿದ ಒಂದು ಆಹ್ಲಾದಕರವಾದ ಹವಾಮಾನ, ಆರೋಗ್ಯಕರವಾದ ವಾತಾವರಣ. ಇದು ಸ್ವಿಟ್ಜರ್ಲ್ಯಾಂಡ್ ಅಂತಾರೆ ರೀ, ನಮ್ಮ ಇಂಡಿಯಾದ ಸ್ವಿಟ್ಜರ್ಲ್ಯಾಂಡ್ ಅಂತಾರೆ. ಲಿಡ್ಡರ್ ನದಿ ಅದಲ್ಲಿ, ಲಿಡ್ಡರ್ ನದಿ ಅದು ಬಿಖೇರ್ತಿ ಪರ್ವತ ಶ್ರೇಣಿ. ಇದು ಬಿಖೇರ್ತಿ ಪರ್ವತ ಶ್ರೇಣಿ ಹಚ್ಚು ಹಸಿರಿನಿಂದ ಕಂಗೊಳಿಸುವ ಅತ್ಯಂತ ನಯನ ಮನೋಹರವಾದ ಗಿರಿಧಾಮ ಇದು. ಇಲ್ಲೆಲ್ಲ ಫಾರಿನರ್ಸ್ ಬರ್ತಾರೆ ಪಹಲ್ಗಾಂವ್ ಅಗದಿ ಆರಾಮ್ ಇರೋ ಸಲುವಾಗಿ. ಇಲ್ಲಿ ನಮ್ಮಲ್ಲಿ ಅದಾವಲ್ಲ ರೀ ದಕ್ಷಿಣದಾಗ ಯಾವ ನಿಮ್ದಿದು ಅದಲ್ಲ, ಯಾವುದಪ್ಪ ಅಂದ್ರೆ ಕೊಡೈಕೆನಾಲ್ ಅನ್ರಿ, ಊಟಿ ಉದಕಮಂಡಲ್ ಅನ್ರಿ, ಈ ಟೈಪ್ ಅದು ಕೊಡೈಕೆನಾಲ್ ಇದ್ದಂಗೆ. ಇಲ್ಲಿದಿಂದ ಏನು ಮಾಡ್ತಾರಪ್ಪ ಅಂದ್ರೆ ಈ ಪಹಲ್ಗಾಮ್ದಿಂದ 10-15 ಕಿಲೋಮೀಟ್ರ್ ಹೋದ್ರೆ ಚಂದನವಾರಿ ಅಂತ ಊರು ಬರ್ತದೆ. ಚಂದನವಾರಿ ಅವು ಪ್ರತ್ಯೇಕ ಇಲ್ಲೇನು ಸ್ಥಳಗಳದಾವ, ಅವಕ್ಕೊಂದೊಂದು ಮಹತ್ವವಾದಂಥ ಇತಿಹಾಸ ಅದಾವ. ಅವಾಗೇನು ಶಿವ ಪಾರ್ವತಿನ ಕರ್ಕೊಂಡು ಹೋಗ್ತಾನ, ಆ ರೂಟ್ನಿಂದ ಕರ್ಕೊಂಡು ಹೋಗ್ತಾನ. ಆ ರೂಟ್ನಾಗ ಅವ ಎಲ್ಲೆಲ್ಲಿ ಏನೇನಾದವು ಅವನಿಗೆ ಘಟನೆಗಳು ಅದೇ ಹೆಸರುಗಳು ಬಿದ್ದಾವೆ. ಮುಂದೆ ಸ್ವಲ್ಪ 3 ಕಿಲೋಮೀಟರ್ ಪಿಸ್ಸು ಘಾಟಿದಾಗ ಏನಾಯಿತು, ಅಲ್ಲೆಲ್ಲ ಅವು ರಾಕ್ಷಸರಿಗೆ ಮತ್ತು ಶಿವನಿಗೆ ಯುದ್ಧ ಆಯಿತು. ಆ ರಾಕ್ಷಸರನ್ನು ಕೊಂದ, ಅವ್ರದ್ದೆಲ್ಲ ಹೆಣಗಳ ರಾಶಿ ಕೆಡೋದ. ಅದಾಗನ ಜೋಜ್ಪಾಲ್ ಅಂತ ಬರ್ತದೆ ಮತ್ತೊಂದು 3 ಕಿಲೋಮೀಟರ್. ಅದನ್ನು ಶೇಷನಾಗರಾಗ ಅದನ್ನು ಏನಪ್ಪ ಅಂದ್ರೆ ಸರ್ಪರಾಜಗನ್ನ ಹೆಲ್ಪ್ ತೊಗೊಂಡು ಅವ್ರಿಗೆ ಇದು ಮಾಡ್ದ, ಯಾರಿಗೆ ರಾಕ್ಷಸಗಳ ಗಣಗಳಿಗೆ. ಅದಾದ ಬಳಿಕ ಪಂಚತರಣಿ ಅಂತ ಅಲ್ಲಿ ಹೋಗಿ ಆನಂದಾಗಿ ಅವ ಯಾವುದದು ನಾಟ್ಯ ಮಾಡ್ತಾನಲ್ರಿ, ತಾಂಡವ ನೃತ್ಯ ಆಡ್ತಾನೆ. ಅವನ ಜಟಿ ಉಚ್ಚಿ ಬಿಡ್ತದೆ. ಅದರಂದು ಗಿರಿಜೆ ಯಾರು ಗಂಗೆ ತಳಗೆ ಬರ್ತಾಳೆ ಅಂತ ಅವೆಲ್ಲ ಪ್ರತಿಯೊಂದಕ್ಕೆ ಒಂದೊಂದು ಕಥೆಗಳು ಇಟ್ಕೊಂಡು ಅವು ಏನವ ಇದು ಅದಾವೆ, ಅವು ಹೆಸರುಗಳೇ ಹಂಗೆ ಅದಾವೆ. ಚಂದನವಾರಿ ಅದು ಯಾವುದು ಬಿಟ್ಟರೆ ಅಂದ್ರೆ ಪಹಲ್ಗಾಂವ್ ಬಿಟ್ಟನೆ ಚಂದನವಾರಿ ಅಂತ ಬರ್ತದೆ. ಚಂದನವಾರಿ ನಂತರ ಪಿಸ್ಸು ಘಾಟಿ, ಜೋಜ್ಪಾಲ, ಶೇಷನಾಗ, ಪಂಚತರಣಿ, ಹೀಗೆ ಹಂಗನ ಸಂಗಮ್ ಅಂದ್ರೆ ಏನು ರೀ, ಆ ಕಡೆದಿಂದ ಇವ ಬರ್ತಾನಲ್ಲ, ಅವ ಬಾಲ್ತಾಲ್ದಿಂದ ಬರ್ತಾನೆ. ಅವನು ಅಲ್ಲಿ ಇದಕ್ಕೆ ಬಂದ ತಕ್ಷಣ ಎಲ್ಲಿ ಅಮರನಾಥ್ ಕೇವ್ಸ್ ಸಮೀಪ ಇನ್ನೊಂದು 4-5 ಕಿಲೋಮೀಟ್ರ್ ಇರ್ತದೆ, ಅಲ್ಲಿ ಅದು ಬಂದು ಕೊಡ್ತಾನೆ. ಇವನು ಅಲ್ಲೇ ಬಂದು ಕೊಡ್ತಾನೆ, ಯಾರು ಪಹಲ್ಗಾಂವ್. ಅದಕ್ಕೆ ಸಂಗಮ್ ಅಂತಾರೆ. ಆ ಕಡೆದಿಂದ ಅವ ಬಾಲ್ತಾಲ್ ರೂಟ್ ಅದಾವ ಬರ್ತಾನೆ, ಈ ಕಡೆದಿಂದ ಇವ ಬರ್ತಾನೆ. ಎರಡೂ ಕೂಡಿ ಅಲ್ಲಿ ಒಂದಾಗಿಬಿಡ್ತಾರೆ. ಇಬ್ಬರು ಕೂಡ ಒಂದೇ. ಆ ಕಡೆದಿಂದ ಬಂದಂಥ ಯಾತ್ರಿಗಳು ಅಲ್ಲೇ ಬಂದುಬಿಡ್ದು. ಅಲ್ಲಿ ಮುಂದೆ ಹೋಗೋಣ ಅಮರಾವತಿ ನದಿ, ಅಮರಾವತಿ ನದಿ. ಆ ಗುಫಾದ ಕೆಳಗೆ ನದಿ ಹರಿತದ. ಆ ನದಿಯಾಗ ಫಸ್ಟ್ ಕ್ಲಾಸ್ ಎಲ್ಲರೂ ಏನು ಹೋಗೋರು ಕೈಕಾಲು ಮಾರಿ ತೊಗೊಳ್ರಿ, ಇಲ್ಲ ಸ್ನಾನ ಮಾಡಿರಿ, ಇಲ್ಲ ಪ್ರೋಕ್ಷಣೆ ಏನು ಮಾಡ್ಕೊಂಡರೆ ಆಗಲಿ. ಮ್ಯಾಲೆ ಒಂದು ಸ್ವಲ್ಪ ಸ್ಟೆಪ್ಸ್ ಅದಾವದು, ಒಂದು 200-200-300 ಸ್ಟೆಪ್ಸೇ ಅದಾವೆ. ಅಷ್ಟು ಸ್ಟೆಪ್ಸ್ ಮ್ಯಾಲೆ ಹೋದೆವಂದ್ರೆ ಫಸ್ಟ್ ಕ್ಲಾಸ್ ಗುಫಾದೊಳಗೆ ಹೋಗ್ಬಿಡ್ತೀವಿ. ಗುಹೆಯೊಳಗೆ ಅಲ್ಲೆಲ್ಲ ಅದು ವಿಶಾಲವಾದ ಗುಹೆ ಅದ. ಹಂಗೇನು ಇದು ಇಲ್ಲ, ಭಾಳ ಇದು ಕಂಜೆಸ್ಟೆಡ್ ಅದಪ್ಪ ಏನಿಲ್ಲ. ಮನಾರ್ ಎಷ್ಟದು 15 ಹಿಂಗದ, 30-60 ಫುಟ್ ಹಿಂಗೆ ಇದನ್ನೇ ಅದದು. ಹಿಂಗಾಗಿ ಅಲ್ಲಿ ದೊಡ್ಡ ಸಾಕಷ್ಟು ಮಂದಿ ಹಿಂಗೆ ಹೋಗೋಕೆ ಅನುಕೂಲ ಅದ. ಅಲ್ಲೆಲ್ಲ ಅವು ವಿತ್ ಮಿಲ್ಟ್ರಿ ಎಲ್ಲ ಹೆಲ್ಪ್ ಮಾಡ್ತಾರೆ ಅವ್ರು ಪಾಪ. ಹಂಗೇನು ಈ ದಬಾಸೋದು ಅಷ್ಟು ದೂರಿಂದ ಬಂದಾರ ತಿಳ್ಕೊಂಡು ಅವ್ರು ಯಾರಿಗೂ ದುಃಖ ಕೊಡೋದು ಹೆಡಕಿಡೋದು ಒತ್ತೋದು ಸರಿ ನಡ್ರಿ ಅನ್ನೋದು ಹಂಗೆ ಅಷ್ಟು ಹೆರಾಸ್ಮೆಂಟ್ ಏನೂ ಇಲ್ಲ. ಅಗದಿ ಸಮಾಧಾನದಿಂದ ದರ್ಶನ ಮಾಡಿ ಅವರೇ ಹೇಳ್ತಾರೆ, ಇಲ್ಲಿ ಇದು ಬಾಬಾ ಬರ್ಫಾನಿ ಈ ಮೂರ್ತಿ, ಬಾಬಾ ಬರ್ಫಾನಿದು ಈ ಮೂರ್ತಿ, ಯಾರ್ದದು ಗಣೇಶಂದು ಈ ಮೂರ್ತಿ, ಮಾತಾ ಪಾರ್ವತಿದು, ಇವು 3 ಅದಾವ, 3 ನೋಡ್ರಿ, 3 ಎಲ್ಲ ಭಾಳಷ್ಟು ಅಲ್ಲಿ ಒಂದು ಸ್ವಲ್ಪ ಖುಷಿ ಅನ್ನಿಸ್ತದೆ ರೀ. ಇಲ್ಲಿ ನಮ್ಮ ಕಡೆ ಹೋಗ್ತೀವಿ, ಅಲ್ಲಿ ವೆಂಕಟರಮಣ ಗುಡ್ಡದಾಗದು ಪೊಲೀಸ್ ಹಿಡಿದಕ್ಕೆ ಅಲ್ಲಿ ಏನು ಆ ವೆಂಕಟರಮಣ ನೋಡೋಟ್ಟಿಗೆ ನಮ್ಮ ನುಗ್ಗಿಸ್ಕೊಟ್ಬಿಟ್ಟಿರ್ತಾರೆ.
ರಾಘವೇಂದ್ರ ನೋಡೇಟಿಗೆ ನುಗ್ಗಿಸ್ಕೊಟ್ಬಿಟ್ಟಿರ್ತಾರೆ, ತುಳಜಾಪುರ ಅಂಬಾಬಾಯಿ ನೋಡೇಟಿಗೆ ನುಗ್ಗಿಸ್ಬಿಡ್ತಾರೆ, ಜೇಜೋರಿ ಖಂಡೋಬುಗ ಹಾಗೆ ಮಾಡ್ತಾವೆ. ಈ ಪಂಡ್ರಪುರ ವಿಠಲ್ಗೂ ಇನ್ನೂ ವಿಠಲ್ ಎಲ್ಲಿರ್ತಾನೆ ನಮಗೆ ಹೆಡಕ್ಕೆ ಹಿಡಿದು ಅಲ್ಲಿ ಏನು ಕುರಿಗೆ ಗೊತ್ತದಂಗೆ ಕೋಳಿಗೆ ಗೊತ್ತಂಗೆ ಗೊತ್ತಾರೆ ಈ ಕಡೆ ದಕ್ಷಿಣ ಭಾರತದಾಗ. ಅಲ್ಲಿ ಹಂಗಿಲ್ಲ ಅಷ್ಟೆಲ್ಲ ಜನರು ಬಂದರು ಅವ್ರ ಸೌಜನ್ಯಕ್ಕೆ ಮೆಚ್ಚಬೇಕು. ಏನಪ್ಪ ಆ ಮಿಲ್ಟ್ರಿ ಅವರಿಗಂತೂ ಶಲ್ಯೂಟ್ ಅದ್ಭುತ ಅವರು ಏನು ತಾವು ತ್ರಾಸು ತಗೋತಾರ ಮತ್ತು ಮತ್ತೊಬ್ಬರಿಗೆ ಸುಖ ಕೊಡ್ತಾರೆ. ಅದ್ಭುತ ವಂಡರ್ಫುಲ್. ಅದಕ್ಕೆ ಅಲ್ಲಿ ಅದು ಒಂದು ಅವರಿಂದ ಕಲಿಬೇಕು ನಾವು. ಆ ಅಮರಾವತಿ ನದಿಯಾಗ ಫಸ್ಟ್ ಕ್ಲಾಸ್ ಎಲ್ಲ ಇದು ಮಾಡಿ ಮ್ಯಾಲೆ ಹೋಗಿ ದರ್ಶನ ಆಗ್ತದೆ. ದರ್ಶನ ಆದ ತಕ್ಷಣ ಮತ್ತೆ ಅವರು ನಿಮ್ಮ ನಡ್ಕೋತ ಬರೋರಂತೂ ನಡ್ಕೋತ ಬರ್ತೀರಿ. ಆ ಟಾಂಗಾದ ಸ್ಥಾನ ಬರ್ಬೋದು. ಟಾಂಗಾದ ಕುದುರೆಯವ್ರ ತನ ಬಂದ್ರೆ ಕುದುರೆಯಿಂದ ಹೋಗ್ತಾರೆ, ಪಾಲ್ಕಿ ತನ ಬಂದ್ರೆ ಪಾಲ್ಕಿಯವ್ರು ಹೋಗ್ತಾರೆ. ಮುಂದೆ ನಡ್ಕೋತಿ ಹೋಗೋರು ಪೂರ ನಡ್ಕೋತ ಹೋಗ್ತಾರೆ. ಇನ್ನು ಹೆಲಿಪ್ಯಾಡ್ಗೆ ಹೋಗೋರಂತೂ ಅಲ್ಲಿ ಮ್ಯಾಲೆ ಹೋಗಿ ಮತ್ತು ಅದು ಅವರು 5-6 ಕಿಲೋಮೀಟ್ರ್ ಅದದು ಹೆಲಿಪ್ಯಾಡ್ ಟು ಇದು ಕೇವ್ಸ್, ಅಲ್ಲಿ ಹೋಗೋರು ಹಂಗೆ ಹೋಗ್ತಾರೆ. ಇಲ್ಲಿ ಈ ಲಾಂಗ್ ಜರ್ನಿ ಇದರಲ್ಲಿ ಇದು ಒಂದು ಸ್ವಲ್ಪ ಸಂತೋಷ ಕೊಡುವಂಥ ಜರ್ನಿ ಇದು. ಯಾವುದು ಪಹಲ್ಗಾಮ್ ರೂಟ್ ಭಾಳಷ್ಟು ಸಂತೋಷ ಸಿಗ್ತದೆ. ಅಷ್ಟು ಸಂತೋಷ ಇಲ್ಲಿ ನಿಮಗೆ ಬಾಲ್ತಾಲ್ ರೂಟಿಗೆ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಅದು ಫಾರ್ಮ್ಯಾಲಿಟಿ ಫುಲ್ಫಿಲ್ ಮಾಡ್ದಂಗೆ ನಾವು ಹೋದೆವು, ಬಾಬಾ ಬರ್ಫಾನಿ ದರ್ಶನ ಆಯಿತು, ನಾವು ನೋಡಿದೆವು, ಬಂದೆವು, ಇಷ್ಟು ಸಿಗ್ತದೆ. ಆದ್ರೆ ಇದು ಎಂಜಾಯ್ಮೆಂಟ್ ಏನದಲ್ಲ, ಇದು ಅದ್ಭುತವಾದಂಥ, ಇದು 2 ದಿವಸ 3-4 ದಿವಸದ ಟೈಮ್ ಬೇಕು. ಅದು ಮಾಡಿದ್ರೆ ಮಸ್ತ್ ಎಂಜಾಯ್ಮೆಂಟ್ ಸಿಗ್ತದೆ. ಈ ಅಮರನಾಥ ಇದು ಶಿವನ ಅಮರನಾಥ್ ಬರೀ ಇಷ್ಟೇ ಅಂತೀವಿ ನಾವು. ಅಮರನಾಥ ಇದು ಶಿವನ ಕ್ಷೇತ್ರ ಅಷ್ಟೇ ಅಲ್ಲಿದು. ಅಮರನಾಥ ಶಕ್ತಿ ಸ್ಥಳ ಸುದ್ದ ಅದು. ಭಾರತದಲ್ಲಿ 51 ಶಕ್ತಿಪೀಠಗಳು ಏನದವ, ಆಫ್ ವಿಚ್ ಅವುದರಲ್ಲಿ ಇದು ಯಾವುದಿದು ಅಮರನಾಥ 51 ಶಕ್ತಿಪೀಠಗಳಲ್ಲಿ ಇದು ಒಂದು ಶಕ್ತಿಪೀಠ. 51 ಶಕ್ತಿಪೀಠಗಳಲ್ಲಿ ಇದು ಪಾರ್ವತಿ ದೇವಿದು ಶಕ್ತಿಪೀಠ. ಅದು ಜಮ್ಮು ಕಾಶ್ಮೀರದಲ್ಲಿ ಹಂಗೆ ಕೇಳಿದ್ರೆ ಅದು ಆ ಏರಿಯಾನೇ ಭಾಳ ಇದು ರೀ, ಪವಿತ್ರವಾದ ಏರಿಯಾ ಅನ್ರಿ, ಅಥವಾ ನಿಸರ್ಗ ದತ್ತವಾದನ್ರಿ, ಅಥವಾ ಏನು ದೇವರದೊಂದು ಏನಾರು ಇರ್ಬೇಕಲ್ಲಿ. 49 ಶಿವಧಾಮಗಳದಾವಂತರಲ್ಲಿ, 60 ವಿಷ್ಣುಧಾಮಗಳದಾವ, 3 ಬ್ರಹ್ಮಧಾಮಗಳದಾವ, 22 ಶಕ್ತಿಧಾಮಗಳದಾವ, 14 ಪವಿತ್ರ ತೀರ್ಥ ಕುಂಡಗಳದಾವ. ಎಷ್ಟು ಅದ್ಭುತ. ಈಗ ಹೆಂಗೆ ನಮ್ಮಲ್ಲಿ ಶ್ರೀಶೈಲ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದು ಜ್ಯೋತಿರ್ಲಿಂಗ, ಪಂಚಪೀಠಗಳಲ್ಲಿ ಒಂದು ಪೀಠ, 51 ಶಕ್ತಿಪೀಠಗಳಲ್ಲಿ ಒಂದು ಪೀಠ, ಹಿಂಗೆ ಎಲ್ಲದ್ರಾಗೂ ಕುಂದಿರ್ತದೆ ಶ್ರೀಶೈಲ. ಬ್ರಹ್ಮರಾಂಬರ್ ಶಕ್ತಿಪೀಠ ಅನ್ನೋದ, ಕಾಶಿ ಇದು ಏನು ಶ್ರೀಶೈಲ ಜಗದ್ಗುರುಗಳು ಅದಾರ, 12 ಶ್ರೀಶೈಲ ಜ್ಯೋತಿರ್ಲಿಂಗನೂ ಅದ. ಹೀಗಾಗಿ ಈ ಟೈಪ್ ಇದು ಏನು ಅಮರನಾಥ್ ಜಿ ಅದಲ್ಲ, ಅಮರನಾಥ ಇದೂ ಅದ, ಏನದ ಶಿವನ ಸಾನ್ನಿಧ್ಯದ ಕ್ಷೇತ್ರನೂ ಅದ, ಪಾರ್ವತಿಯ ಒಂದು ಶಕ್ತಿಪೀಠದ ಕ್ಷೇತ್ರ ಅನ್ನೋದು. ಹೀಗಾಗಿ ಭಾಳ ಪ್ರಸಿದ್ಧ ಮತ್ತು ಅತಿ ಪುರಾತನವಾದದ್ದು. 5,000 ವರ್ಷಗಳ ಹಿಂದಿಂದ ಇದಕ್ಕೆ ಇತಿಹಾಸದ ಹೇಳ್ತಾರೆ. ಯಾವ 5,000 ಯಾವುದು ಎಂದಿನ ಮಾತು ಏನು ದೇವರಿಗೆ ಗೊತ್ತು. ಆದ್ದರಿಂದ ಮಿತ್ರರೇ, ಇದೊಂದು ಅಟ್ಲೀಸ್ಟ್ ಜೀವನದಲ್ಲಿ ಅದು ಏನು ರಿಸ್ಕ್ ಇರಲಿ ಏನಿರಲಿ ಮಾಡಬೇಕು. ಒಮ್ಮೆರೆ ಒಟ್ಟು ಜೀವನದಲ್ಲಿ ಹೋಗಿ ಬಂದ್ರೆ, ಅಮರನಾಥಕ್ಕೆ ಹೋಗಿ ಬಂದ್ರೆ ಅದು ಒಂದು ಒಟ್ಟು ಏನೋ ವಿಶೇಷವಾದಂಥ ಒಂದು ಊರ್ಜಾ, ಒಂದು ಮಾನಸಿಕವಾದಂಥ ಸದೃಢತೆ, ಒಂದು ಶಕ್ತಿ, ಒಂದು ಭಾರಿ ಪ್ರೇರಣಾ, ಏನೋ ಒಂದು ಮಜಾ, ಹೊಸ ಜನ್ಮ ಬಂದುಬಿಟ್ನಪ್ಪ, ನಾನು ಅಮರನಾಥ್ಜಿಗೆ ಹೋಗಿ ಬಂದೆ ಅನ್ನೋದೊಂದು ಆನಂದ ಆಯುಷ್ಯದಾಗ ಇರ್ತದೆ. ಅದಕ್ಕೆ ಇಷ್ಟು ಹೇಳಿ ಈ ವಿಡಿಯೋಕ್ಕೆ ಮಂಗಲ್ ಕೋರ್ತೇನೆ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಬರೋಣ. ನಮಸ್ಕಾರ.